महृन्मण्डले पुत्ररत्नं महाव्याकरणाम्बोधिमन्थमानसवन्दरं कवयन्तं रामकीर्त्या हनूमन्तमुपास्महे। मुख्यप्राणाय भीमाय नमो यस्य भुजान्तरं नानावीरसुवर्णानां निकषास्मायितं बभूव। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः। सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम। वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव। स्वस्त्यस्तु सतां हरिः ओम्। ನಾನು ಬರುವಾಗ ಒಂದೆರಡು ನಿಮಿಷ ತಡ ಆದರೂ ಕೂಡ ನೀವು ಕರೆಕ್ಟ್ 8 ಗಂಟೆ ಶುರು ಮಾಡಿ ಸುಂದರಕಾಂಡ ಆದ್ದರಿಂದ ಇದನ್ನೊಂದು ಪಾರಾಯಣದ ಅಭ್ಯಾಸದಲ್ಲಿ ಯಾರಾದರೂ ಒಬ್ಬರು ನಿರಂತರ ಶುರು ಮಾಡಿ ಅದನ್ನು ಅಲ್ಲಿ ಎಲ್ಲಿ ತನಕ ಪಾಠ ಆಯಿತು ಅಲ್ಲಿ ತನಕ ನಿಲ್ಲಿಸಿದರೆ ಆಯಿತು. ನಿಲ್ಲಿಸೋದು ಬೇಡ, ಪಾಠ ಬರಲಿಲ್ಲ ಅಂತ ಹೇಳಿ ತಡ ಮಾಡೋದು ಬೇಡ ಅಥವಾ ಕಾಯೋದು ಬೇಡ. ಒಬ್ಬರು ಬೇಗ ಬಂದವರು ನಿಧಾನಕ್ಕೆ ಗಡಿಬಿಡಿ ಮಾಡಿಕೊಳ್ಳದೆ ಒಬ್ಬೊಬ್ಬರು ಒಂದೊಂದು ದಿವಸ, ನಿನ್ನೆ ಒಬ್ಬರು ಆಯಿತು ಅಂದರೆ ಇವತ್ತು ಇನ್ನೊಬ್ಬರು ಅಂತ ನಾನು ಶುರು ಮಾಡ್ತೇನೆ ಅಂತ ನೀವೊಂದು ಬೇಕಾದರೆ ಒಬ್ಬರು ಹಾಕ್ಕೊಳ್ಳಿ. ಒಟ್ಟು ಪಾರಾಯಣ ಇದು ಸುಂದರಕಾಂಡ ತುಂಬ ಫಲಪ್ರದ ಆದ್ದರಿಂದಾಗಿ ಅದರಲ್ಲೂ ನಾರಾಯಣ ಪಂಡಿತರು ಸೂಚಿಸಿದ ರೀತಿಯಲ್ಲಿ ಅದನ್ನು ಪಾರಾಯಣ ಮಾಡೋದ್ರಿಂದಲೂ ವಿಶೇಷವಾದ ಫಲವು ನಮಗೆ ಸಿಗುತ್ತೆ. ಆದ್ದರಿಂದ ಅದನ್ನೊಂದು ಅಭ್ಯಾಸ ಮಾಡಿಕೊಳ್ಳೋಣ ಅಂತ ಒಂದು ಆರಂಭದಲ್ಲಿ ನೆನಪು ಮಾಡ್ತಾ ಇದ್ದೇನೆ. ನಿನ್ನೆ ನಾವು 3 ಪದ್ಯಗಳನ್ನು ನೋಡಿದ್ವಿ. 4ನೇ ಪದ್ಯ ಮೇಘ ಅವರು ಹೇಳ್ತೀರಾ? ಸ್ಯಾನ್ನ ಪುನರ್ದರ್ಶನಮಿತ್ಯುದೀರ್ಯ ಸ್ಯಾನ್ನ ಪುನರ್ದರ್ಶನಮಿತ್ಯುದೀರ್ಯ ಸ್ಯಾನ್ನ ಪುನರ್ದರ್ಶನಮಿತ್ಯುದೀರ್ಯ ಸಗದ್ಗದಂ ಸನ್ನಗಿರಃ ಕಪೀಂದ್ರಾನ್ ಸಗದ್ಗದಂ ಸನ್ನಗಿರಃ ಕಪೀಂದ್ರಾನ್ ಸಗದ್ಗದಂ ಸನ್ನಗಿರಃ ಕಪೀಂದ್ರಾನ್ ಆಹ್ಲಾದಯನ್ ಸ್ಮಾಹ ಸಮೇಘಘೋಷ ಆಹ್ಲಾದಯನ್ ಸ್ಮಾಹ ಸಮೇಘಘೋಷ ಆಹ್ಲಾದಯನ್ ಸ್ಮಾಹ ಸಮೇಘಘೋಷ ಸುಮೇರು ಸಂಕಾಶ ತನುರ್ಹನುಮಾನ್ ಸುಮೇರು ಸಂಕಾಶತನುರ್ಹನುಮಾನ್ ಸುಮೇರು ಸಂಕಾಶತನುರ್ಹನುಮಾನ್. ಹನುಮಂತ ಹೇಗಾದ ಅನ್ನೋದನ್ನು ಹಿಂದಿನ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು. ವಿಸ್ತಾರವಾಗಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತವನಾಗಿ ಹೆಡೆಯೊಂದನ್ನು ಬೆಡಿಸಿದ ಸರ್ಪದ ಹಾಗೆ ಅಥವಾ ಶೇಷನಂತೆ ತನ್ನ ಆತ್ಮ ತೇಜಸ್ಸನ್ನ ಎದುರುಗಡೆ ಇದ್ದವರನ್ನ ತನ್ನ ಸಹಜ ಪೌರುಷದಿಂದ ತಲೆ ತಗ್ಗುವಂತೆ ಮಾಡುವ ತಾಕತ್ತುಳ್ಳವನಾಗಿ ಎದ್ದು ಪ್ರಕಟಗೊಂಡ. ಆ ನಂತರ ಏನಾಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸುಮೇರು ಸಂಕಾಶ ತನುಹು, ಮೇರುವಿನಂತೆ ಬಂಗಾರದ ಮೈಬಣ್ಣದ ರೀತಿಯಲ್ಲಿ ಕಾಣುತ್ತಿದ್ದ ಶರೀರವುಳ್ಳವನಾಗಿ, ಸುಮೇರು ಸಂಕಾಶ ತನುಹು ಮೇಘಘೋಷ ಹನುಮಾನ್, ಮೇರುವಿನಂತೆ, ಮಹಾಮೇರು ಅನ್ನೋದು ತುಂಬ ದೊಡ್ಡದು ಅಂತ ಒಂದು, ಜೊತೆಗೆ ಅದರ ಬಣ್ಣ ಅತ್ಯಂತ ಆಕರ್ಷಕವಾದ ಬಂಗಾರದ ಬಣ್ಣದ್ದು. ಅಂತಹ ಬಣ್ಣದಿಂದ ಕೂಡಿದ ವಿಶಿಷ್ಟವಾದ ಸ್ವರೂಪವುಳ್ಳ ಶರೀರದಿಂದ ಕೂಡಿರುವ ಹನುಮಾನ್ ಮೇಘದಂತೆ ಘೋಷಗೈಯುವವನಾಗಿ, ಯಾರ ಘೋಷವು ಮೇಘದ ಘೋಷದಂತೆ ಘೋಷವುಳ್ಳವನಾಗಿ, ನಹ ನಮ್ಮೆಲ್ಲರಿಗೂ ಕೂಡ, ಸ್ಯಾನ್ನ ಪುನರ್ದರ್ಶನಂ ನಹ ತವ ದರ್ಶನಂ ಪುನಃ ಅಸ್ತು, ನಿನ್ನ ದರ್ಶನ ಮರಳಿ ನಮಗೆ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ ಸ್ವಲ್ಪ ದುಃಖ ಆಯಿತು. ಸಗದ್ಗದಂ, ಈಗ ಹನುಮಂತ ನಮ್ಮ ಕೈಯಿಂದ ನಮ್ಮ ಕಣ್ಣಿನಿಂದ ದೂರ ಆಗ್ತಾನಲ್ವಾ, ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ ನಾಳೆಯಿಂದ ಅನ್ನುವ ದುಃಖದಿಂದ ಸ್ವಲ್ಪ ಸಗದ್ಗದಂ, ಚೆನ್ನಾಗಿ ಅವನನ್ನು ಹಚ್ಚಿಕೊಂಡದ್ರಿಂದ ಅಗಿರಹ, ಮಾತು ಹೊರಡಲಿಲ್ಲ, ಗದ್ಗದ ಆಯಿತು, ಕೊನೆಗೆ ಮಾತು ಹೂತು ಹೋಯಿತು. ಹಾಗೆ ನಿಧಾನಕ್ಕೆ ಹೋಗಿ ಬಾ ಅನ್ನುವ ಮಾತನ್ನ ಕಪೀಂದ್ರರೆಲ್ಲರೂ ಕೂಡ ಹೇಳುತ್ತಾ ಇರಲಾಗಿ ಅವರನ್ನೆಲ್ಲ ಆನಂದಗೊಳ್ಳುವಂತೆ ಹನುಮಂತ ಪ್ರತಿಯಾದ ಮಾತು ಆಡಿದ. ಆಹ್ಲಾದಯನ್ ಆಹಸ್ಮ,
ಅವರಿಗೆಲ್ಲ ಗದ್ಗದರಾಗಿ ದುಃಖಿತರಾಗಿ ಮಾತುಗಳು ಹೊರಡದಂತೆ ಮೌನಕ್ಕೆ ಶರಣಾದಂತಹ ಕಪೀಂದ್ರರನ್ನೆಲ್ಲರನ್ನೂ ಸಂತೋಷಪಡಿಸುವುದಕ್ಕಾಗಿ ಹನುಮಂತ ಈ ಮಾತುಗಳನ್ನು ಆಡಿದ. ಅದರ ಸಂಗ್ರಹ ಚಂದ್ರಿಕೆಯ ಮಾತು. ಸಗದ್ಗದಂ ಉದೀರ್ಯ ಸನ್ನಗಿರಹ ಉಪರತ ವಚನಾನ್. ಉಪರತ ವಚನಾನ್ ಅಂತಂದ್ರೆ ಮಾತಾಡದ ಸ್ಥಿತಿಗೆ, ಗಂಟಲು ಕಟ್ಟಿಕೊಂಡ ಸ್ಥಿತಿಯಲ್ಲಿ. ಸಗದ್ಗದಂ ದುಃಖಕ್ಕೆ ಒಳಗಾಗಿ ಹೇಳುತ್ತಾ, ಉದೀರ್ಯ ಅಗಿರಹಸನ್ ಮಾತಾಡದವರಾಗಿ, ಮೇಘಘೋಷ ಮೇಘದಂತೆ ಗಂಭೀರವಾದ ಧ್ವನಿಯುಳ್ಳ, ಸುಮೇರು ಹೇಮಾದ್ರಿಪ ಮೇರುವಿನಂತೆ ಬಂಗಾರದ ಬೆಟ್ಟದಂತೆ ಕಾಣುತ್ತಿದ್ದ, ತತ್ ಸಂಸ್ಕಾರ ಗಾತ್ರೇಣ ಕಾಂತ್ಯಾಚ ಗಾತ್ರದಿಂದ ದೊಡ್ಡದು, ಬಣ್ಣದಿಂದ ಬಂಗಾರ, ಕಾಂತಿಯಿಂದ ಬಂಗಾರ. ಸ್ವರ್ಣ ಕಾಂತಿ ಮಹಾಗಾತ್ರ ಇತ್ಯೇತತ್. ಎರಡು ಗುಣಗಳನ್ನ ಮೇರುವಿನಿಂದ ಹನುಮಂತನಿಗೆ ಹೇಳಿದ್ದು. ಒಂದು ಎತ್ತರ ವಿಸ್ತಾರ ಅನ್ನುವ ದೃಷ್ಟಿಯಿಂದ, ಇನ್ನೊಂದು ಬಂಗಾರ ಅನ್ನುವ ಅಂಶದಿಂದ. ಮಾರ್ಗಮಾಲೋಕಯನ್ ದೂರಾತ್ ಊರ್ಧ್ವ ಪ್ರಾಣಿ ಹಿತೇಕ್ಷಣ ರುರೋಧ ಹೃದಯೇ ಪ್ರಾಣಾನ್ ಆಕಾಶಮವಲೋಕಯನ್ ಪದ್ಭ್ಯಾಂ ದೃಢಮವಸ್ಥಾನಂ ಕೃತ್ವಾ ಸ ಕಪಿಕುಂಜರ ವಿಕುಚ್ಯ ಕರ್ಣೋ ಹನುಮಾನ್ ಉತ್ಪತಿಷ್ಯನ್ ಮಹಾಬಲ. ವಿಶೇಷ ಅಂಶಗಳನ್ನು ಹೇಳುವಾಗ ಮೂಲ ಶ್ಲೋಕಕ್ಕಿಂತ ಸ್ವಲ್ಪ ವಿಸ್ತಾರವಾಗಿ ಕೆಲವೊಮ್ಮೆ ಬರುವುದಿರುತ್ತೆ. ಇಲ್ಲಿ ಸ್ವಲ್ಪ ಹಾಗೆ ಕಾಣುತ್ತೆ. ಇಷ್ಟು ಹೇಳಿದ್ದನ್ನ ದಾರಿಯನ್ನು ನೋಡುತ್ತಾ ಊರ್ಧ್ವದಿಂದ, ಎತ್ತರದಿಂದ ಎಷ್ಟು ದೂರದಲ್ಲಿದೆ ಅಂತ ದಿಟ್ಟಿಸುವ ನಿಟ್ಟಿನಲ್ಲಿ ಹನುಮಂತ ಆ ಕಡೆಗೆ ಗಮನ ಹರಿಸಿದ್ದಾನೆ. ಆಕಾಶವನ್ನ ನೋಡುತ್ತಾ ನೆಲವನ್ನ ಕಾಲಿನಿಂದ ಗಟ್ಟಿಯಾಗಿ ಬಿಗಿ ಹಿಡಿದು ಕಪಿಕುಂಜರನಾದ ಹನುಮಂತ ಕಿವಿಗಳನ್ನ ಮಡಚಿದವನಾಗಿ ಆಕಾಶಕ್ಕೆ ಹಾರುವುದಕ್ಕಾಗಿ ಸಿದ್ಧನಾದ ಅಂತ ಒಟ್ಟು ಆ ಪದ್ಯದ ಸಾರ. ಸ್ಯಾತ್ ನಹ ಸ್ಯಾನ್ನಹ ಅನುನಾಸಿಕ ಸಂಧಿ. ಸ್ಯಾತ್ ವಿಧಿಲಿಂಗ್ ಪ್ರಥಮ ಏಕ ಅಸ್ತಿ ಧಾತುವಿಗೆ, ನಹ ಅಸ್ಮಾಕಂ ನಹ ಷಷ್ಠಿ ಬಹು, ಪುನಃ ಅವ್ಯಯ, ದರ್ಶನಂ ದರ್ಶನವು ಪುಲ್ಲಿಂಗ ನಪುಂಸಕಲಿಂಗ ಪ್ರಥಮ ಏಕ. ಇದು ನಾವು ಲೋಕದಲ್ಲಿ ಯಾರಾದರೂ ಮನೆಯಿಂದ ಹೊರಡುವಾಗ, ಅವರನ್ನು ಮಾತಾಡುವಾಗ ಸ್ಯಾನ ಪುನರ್ದರ್ಶನಂ ಮತ್ತಾಗಲಿ ನಿಮ್ಮ ಭೇಟಿ ಅಂತ ಆ ಮಾತಿನ ಅಭಿಪ್ರಾಯ. ಆ ಅಭಿಪ್ರಾಯದಲ್ಲಿ ಭಗವಂತನ ಎಚ್ಚರವನ್ನು ಕೂಡ ಕೇಳುವ ಹಾಗೆ ಆ ಮಾತಿದೆ. ನಹ ದರ್ಶನಂ ಪುನಃ ಸ್ಯಾತ್, ನಮ್ಮ ದರ್ಶನ ಮತ್ತೆ ಮತ್ತೆ, ಅಂದ್ರೆ ಇದು ಸಜ್ಜನರ ಹತ್ರ ನಾವು ಭೇಟಿಯಾಗುವಾಗ ಮಾಡಿಕೊಳ್ಳುವಂತಹ ನಿಯಮ. ಆದ್ರಿಂದ ಅವ್ರ ಹತ್ರ ಮತ್ತೆ ನಿಮ್ಮಂತಹ ಸಜ್ಜನರ ಭೇಟಿ ನಮಗಾಗುವಂತೆ ಭಗವಂತ ಕಲ್ಪಿಸಲಿ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತು ಬಂದಿದೆ. ಪುನಃ ಅವ್ಯಯ, ದರ್ಶನಂ ಸರಿ. ಇತಿ ಅನ್ನೋದು ಅವ್ಯಯ. ಇತಿ ಉದೀರ್ಯ ಲ್ಯಪ್ರತ್ಯಂತಂ ಅವ್ಯಯಂ. ಉತು ಧಾತು ಈರಗತೌ ಅಂತ ಧಾತುವಿಗೆ ಸಂಬಂಧಪಟ್ಟ ರೂಪ. ಇತ್ಯುದೀರ್ಯ. ಸಗದ್ಗದಂ, ಗದ್ಗದ ಅಂತಂದ್ರೆ ಗಂಟಲು ಹಿಡಿಯುವುದು ಅಂತ ಅರ್ಥ. ಗದ್ಗದೇನ ಸಹಿತಂ ಸಗದ್ಗದಂ. ಇದು ಮತ್ತೆ ಕ್ರಿಯಾ ವಿಶೇಷಣವಾಗಿ ಬಂದದ್ದು. ದ್ವಿತೀಯ ವಿಭಕ್ತಿಗೆ ಆ ರೂಪವನ್ನು ತಗೊಳ್ತಾರೆ. ಸಗದ್ಗದಂ ಸನ್ ಅಗಿರಹ, ಸಗದ್ಗದಂ ಸನ್ ಗದ್ಗದನಾಗಿರಲಾಗಿ. ಅಗಿರಹ, ಅಗಿರಹ ಅಂದ್ರೆ ಗೀಹಿ ನವಿದ್ಯತೆ ಗೀಹಿ ಯಸ್ಯ ಸಹ. ಇದು ಗೀಹಿಗಿರೋ ಗಿರಹ, ಅದನ್ನು ನವಿದ್ಯತೆ ಗೀಹಿ ಯೇಷಾಂತೆ ಸಗಿರಹ ಸಗೀಹಿ. ಸಗಿರಹ ಅನ್ನೋದು ಬಹುವಚನದ ಶಬ್ದ. ಸಗಿರಹ. ಕಪೀಂದ್ರಾನ್, ಅದು ಕಪೀಂದ್ರಕ್ಕೆ ವಿಶೇಷಣವಾಗಿ ಬಂದಿದ್ದಾಗೆ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಬಹುವಚನ ಆಯಿತು. ಕಪೀಂದ್ರ ಕಪೀಂದ್ರೌ ಕಪೀಂದ್ರಾಹ ಕಪೀಂದ್ರಾನ್ ದ್ವಿತೀಯ ವಿಭಕ್ತಿ ಬಹುವಚನ.
ಕಪೀಂದ್ರಾನ್ ಹೌದು. ಆಹ್ಲಾದಯನ್ ಆಹ್ಲಾದನೆಗೊಳಿಸುತ್ತಾ ಆಹ್ಲಾದಗೊಳಿಸುತ್ತಾ ಅಂತ ಆ ಶಬ್ದ ಶತ್ರುಪ್ರತ್ಯಂತವಾದ ಶಬ್ದ. ಸ್ಮ ಅದು ಭೂತಾರ್ಥವನ್ನು ಹೇಳಲಿಕ್ಕೋಸ್ಕರ ಇರುವ ಒಂದು ಅವ್ಯಯ. ಆಹ ಲಟ್ ಪ್ರಥಮ ಏಕ ಆಹ ಆಹತು ಆಹು ಆಹಿತ ಆಹತು ಬ್ರೂಥ ಬ್ರವೀಮಿ ಬ್ರೂವಃ ಬ್ರೂಮಃ ಅಂತ ರೂಪ ಆಗುತ್ತೆ. ಸ ಅದು ಸಹ ಪುಲ್ಲಿಂಗ ಪ್ರಥಮ ಏಕ. ಮೇಘಸ್ಯ ಘೋಷಃ ಇವ ಘೋಷಃ ಯಸ್ಯ ಸಹ ಮೇಘಘೋಷಃ. ಮೇಘಘೋಷಃ ಪುಲ್ಲಿಂಗ ಪ್ರಥಮ ಏಕ. ಸುಮೇರು ಸಂಕಾಶ ತನುಃ ಶೋಭನಂ ಮೇರುಃ ಸುಮೇರುಃ. ಸುಮೇರೋಹ ಸಂಕಾಶ ಸುಮೇರು ಸಂಕಾಶ. ಸಂಕಾಶ ಅಂದರೆ ಅದರ ಅಂತೆ ಅಂತ ಅರ್ಥ. ಸುಮೇರೋಹ ಸಂಕಾಶ ಸುಮೇರು ಸಂಕಾಶ. ಸುಮೇರು ಸಂಕಾಶ ಸಂಕಾಶ ತನುಃ ಯಸ್ಯ ಸಹ ಸುಮೇರು ಸಂಕಾಶ ತನುಃ. ಹನುಮಾನ್ ಅದು ತನುಃ ಅಂತ ಅನ್ನೋದು ಯಸ್ಯ ಸಹ ಅಂತ ಬಂದದ್ರಿಂದ ಈಗ ಪುಲ್ಲಿಂಗದ ಶಬ್ದ ಆಯಿತು. ಹನುಮಾನ್ ಮತ್ತು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಇಷ್ಟು ಈ ಶಬ್ದದ ವಿವರಣೆಯನ್ನು ನಾವು ನೋಡಿದ ಹಾಗಾಯಿತು. ಇನ್ನು ಮುಂದಿನ ಶ್ಲೋಕವನ್ನು ನಾವು ನೋಡಬೇಕಾದ್ದು ಯಾರು ಹೇಳ್ತಾರೆ? ಸ್ಮಿತಾ ಅವ್ರು ಹೇಳಿ. ರಾಮಸ್ಯ ಭೂಮ್ನ ಶರವತ್ವರೇಯ. ರಾಮಸ್ಯ ಭೂಮಃ ಶರವತ್ವರೇಯ. ರಾಮಸ್ಯ ಭೂಮಃ ಶರವತ್ವರೇಯ. ಪ್ರೇಕ್ಷೇಯ ಸೀತಾ ಮಧುನೈವ ನೋಚೇತ್. ಪ್ರೇಕ್ಷೇಯ ಸೀತಾ ಮಧುನೈವ ನೋಚೇತ್. ಪ್ರೇಕ್ಷೇಯ ಸೀತಾ ಮಧುನೈವ ನೋಚೇತ್. ಲಂಕಾಮಹಂ ಪದ್ಮವದಾಹರೇಯಂ. ಲಂಕಾಮಹಂ ಪದ್ಮವದಾಹರೇಯಂ. ಲಂಕಾಮಹಂ ಪದ್ಮವದಾಹರೇಯಂ. ಬದ್ಧ್ವಾ ದಶಾಸ್ಯಂ ಪಶುವದ್ಧರೇಯಂ. ಬದ್ಧ್ವಾ ದಶಾಸ್ಯಂ ಪಶುವದ್ಧರೇಯಂ. ಬದ್ಧ್ವಾ ದಶಾಸ್ಯಂ ಪಶುವದ್ಧರೇಯಂ. ರಾಮಸ್ಯ ಭೂಮ್ನಃ ಶರವತ್ವರೇಯ. ಭೂಮ್ನಃ ರಾಮಸ್ಯ ಶರವತ್ ತ್ವರೇಯ. ಪರಿಪೂರ್ಣನಾದ ತಿಳುವಳಿಕೆಯಿಂದ ಎಲ್ಲರಿಗಿಂತ ಮಿಗಿಲಾದ ರಾಮಚಂದ್ರನ ಬಾಣದ ತೆರದಿ ವೇಗವಾಗಿ ನಾನು ಚಲಿಸುವೆ. ವೇಗದಲ್ಲಿ ನಾನು ಹಾರುವೆ. ಸೀತಾಂ ಅಧುನೈವ ಪ್ರೇಕ್ಷೇಯ. ಸೀತೆಯನ್ನು ಈಗಲೇ ನೋಡುತ್ತೇನೆ, ಅಂದ್ರೆ ಅಲ್ಲಿ ಹೋಗಿಯೇ ತೀರ್ತೇನೆ, ಸೀತೆಯನ್ನು ನೋಡಿಯೇ ಬರ್ತೇನೆ. ನೋಚೇತ್, ಒಂದು ವೇಳೆ ಸೀತೆಯನ್ನು ನನಗೆ ಕಾಣಲಿಕ್ಕೆ ಆಗ್ಲಿಲ್ಲ, ಒಟ್ಟು ಲಂಕೆಯಲ್ಲಿದ್ದಾಳೆ ಅನ್ನುವ ಸುದ್ದಿ ಸತ್ಯ ಆಗಿದೆ, ಅದರಿಂದಾಗಿ ಅದನ್ನು ಕರ್ಕೊಂಡು ಹೋದವ ಹೇಗೂ ಲಂಕಾಧಿಪತಿ ತನ್ನ ಸೆರೆಯಲ್ಲಿ ಆಕೆಯನ್ನು ಇಟ್ಟಿದ್ದಾನೆ ಅನ್ನುವ ಸುಳಿವು ಸ್ಪಷ್ಟವಾಗಿದೆ. ಲಂಕಾಂ ಪದ್ಮವದಾಹರೇಯಂ. ಲಂಕೆಯನ್ನೇ ಒಂದು ಕಮಲವನ್ನು ಎತ್ತಿ ತಂದಂತೆ ಇಡೀ ಲಂಕೆಯನ್ನು ಭೂಮಿಯಿಂದ ಎತ್ತಿ ತಂದು ಬಿಡುತ್ತೇನೆ. ಲಂಕಾಂ ಪದ್ಮವದಾಹರೇಯಂ. ಹೂವಿನ ಕುಂಡದ ಮಧ್ಯದಿಂದ ಒಂದು ಕಿತ್ತ ಹೂವಿನಂತೆ ಅಥವಾ ಸರೋವರದಿಂದ ಎತ್ತಿ ತಂದ ಪದ್ಮದಂತೆ ಎತ್ತಿ ತಂದು ಬಿಡುತ್ತೇನೆ. ಅಥವಾ ಪಶುವತ್ ದಶಾಸ್ಯಂ ಬದ್ಧ್ವಾ ಹರೇಯಂ. ಅಥವಾ ಕ್ರೂರವಾದ ಪಶುವನ್ನ ಸೆರೆ ಹಿಡಿದು ಅದನ್ನ ಟೇಮ್ ಮಾಡ್ಲಿಕ್ಕೋಸ್ಕರ ಕರೆ ತರುವಾಗ ಹೇಗೆ ತರ್ತಾರೋ ಹಾಗೆ ಪಶುವತ್ ಒಂದು ಪ್ರಾಣಿಯನ್ನ ಫೆರೋಷಿಯಸ್ ಆದದ್ದಕ್ಕೆ ಹೇಗೆ ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ಕರ್ಕೊಂಡು ಬರ್ತಾರೋ ಹಾಗೆ ಈ ರಾವಣನನ್ನ ಹೆಡೆಮುರಿ ಕಟ್ಟಿ ರಾಮನೆಡೆಗೆ ಕರೆ ತರುವೆ ಅಂತ ಹನುಮಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಪದ್ಮವತ್ ರಾಮಪಾದ ಪೂಜಾರ್ಥಂ ಆಹೃತಂ ಪದ್ಮಮಿವ. ಯಾಕೆ ಅದನ್ನು ಪದ್ಮದಂತೆ ತರ್ತೇನೆ ಅಂತ ಹೇಳಿದ್ದು ಅಂದ್ರೆ, ರಾಮನ ಪಾದಕ್ಕೆ ಏನೇ ತಂದು ಕೊಟ್ಟರು ಪುಷ್ಪ ಫಲ ಇತ್ಯಾದಿಗಳನ್ನು ಕೊಡುವಾಗ ಅಷ್ಟು ಶ್ರದ್ಧೆಯಿಂದ ಕೊಡ್ತಾನೆ. ಹಾಗೆ ಲಂಕೆ ಅನ್ನುವ ಸಿರಿವಂತವಾದ ಊರನ್ನೇ ಒಂದು ಪದ್ಮವನ್ನ ಎತ್ತಿ ತಂದಂತೆ ತಂದು ಕೊಟ್ಟರೆ ರಾಮನಿಗೆ ಸಂತೋಷ ಆಗುತ್ತೆ. ಆಹೃತ್ಯ ರಾಮಾಯ ಸಮರ್ಪಯೇಯಂ. ಅಲ್ಲಿಂದ ತಂದು ರಾಮನಿಗೆ ಅರ್ಪಿಸ್ತೇನೆ. ಅತ್ರ
ಕೇವಲ ಇಂದ್ರವಜ್ರ ಅನ್ನುವ ವೃತ್ತದ ಲಕ್ಷಣವು ಕಾಣ್ತಾ ಇದೆ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹಾಗೆ ಹೇಳಿದರು. ರಾಮಸ್ಯ ಭೂಮ್ನಃ ಎರಡೂ ಕೂಡ ಷಷ್ಠಿ ವಿಭಕ್ತಿ ಏಕವಚನ ಪುಲ್ಲಿಂಗದಲ್ಲಿ. ಶರವತ್ ಶರ ಇವ ಅದನ್ನೇ ಶರವತ್ ಅಂತ ಹೇಳುತ್ತೆ, ಅವ್ಯಯ ಆಗುತ್ತೆ. ಶರದಂತೆ ಬಾಣದಂತೆ, ರಾಮನ ನಿಶಿತವಾದ ಬಾಣದಂತೆ ಹೇಗೆ ಅದು ಗುರಿಯನ್ನ ತಪ್ಪದೆ ಹೋಗಿ ಸೇರುತ್ತೋ ಹಾಗೆ ರಾಮನ ಬಾಣದಂತೆ ನಾನು ಹೋಗಿ ಲಂಕೆಯನ್ನು ಸೇರಿಯೇ ಸೇರ್ತೇನೆ. ಪ್ರೇಕ್ಷೇಯ ಸೀತಾಂ, ಪ್ರೇಕ್ಷೇಯ ನೋಡುವೆನು. ಇಲ್ಲಿ ತ್ವರೇಯ ಅನ್ನೋದು ತ್ವರಯೇತ್, ತ್ವರಯೇ, ಲಿಂಗ್ ಲಕಾರ, ಉತ್ತಮ ಪುರುಷ ಏಕವಚನ. ಅದೇ ರೀತಿ ಪ್ರೇಕ್ಷೇಯ ಕೂಡ ಸೀತಾಂ ದ್ವಿತೀಯ ಏಕ, ಅಧುನಾ ಏವ ಅಧುನೈವ ವೃದ್ಧಿ ಎರಡೂ ಕೂಡ ಅವ್ಯಯ. ನೋ ಚೇತ್ ಎರಡೂ ಅವ್ಯಯ. ಲಂಕಾಂ ದ್ವಿತೀಯ ಏಕ, ಅಹಂ ಅಹಂ ಆವಾಂ ವಯಂ, ಪದ್ಮವತ್ ಅವ್ಯಯ. ಹರೇ ಉದಾಹರೇಯಂ, ಆಹರೇಯಂ ಅಂದರೆ ತರುತ್ತೇನೆ, ಪದ್ಮವದಾಹರೇಯಂ ಎಳೆದುಕೊಂಡು ಬರ್ತೇನೆ ಅಂತ ಅರ್ಥ. ಇದು ಕೂಡ ಹೃಣ್ಯಹರಣೆ ವಿಧಿಲಿಂಗ್ ಪ್ರಥಮ, ವಿಧಿಲಿಂಗ್ ಉತ್ತಮ ಏಕ. ಬದ್ಧ್ವಾ ತ್ವಾ ಪ್ರತ್ಯಂತಮವ್ಯಯಂ. ದಶಾಸ್ಯಂ ಪುಲ್ಲಿಂಗ ದ್ವಿತೀಯ ಏಕ. ಪಶುವತ್ ನಪುಂಸಕ ಅವ್ಯಯ ಪಶುವತ್. ಹರೇಯಂ ಹೃಣ್ಯಹರಣೆ ವಿಧಿಲಿಂಗ ಪ್ರಥಮ, ವಿಧಿಲಿಂಗ್ ಉತ್ತಮ ಏಕ. ನೆಕ್ಸ್ಟ್ ಶ್ಲೋಕ ಅರ್ಚನಾ ಭಟ್ ಅವರು ಹೇಳಿ. ಸಿಂಧೂನತಾಂಧೂನಿವ ಶೋಷಯೇಯಂ, ಸಿಂಧೂನತಾಂಧೂನಿವ ಶೋಷಯೇಯಂ, ಸಿಂಧೂನತಾಂಧೂನಿವ ಶೋಷಯೇಯಂ. ಗಿರೀನ್ ಗುರೂನ್ ಕಂದುಕವತ್ ಕ್ಷಿಪೇಯಂ, ಗಿರೀನ್ ಗುರೂನ್ ಕಂದುಕವತ್ ಕ್ಷಿಪೇಯಂ, ಗಿರೀನ್ ಗುರೂನ್ ಕಂದುಕವತ್ ಕ್ಷಿಪೇಯಂ. ಸುರಾಸುರಾನಪ್ಯಜವಜ್ಜಯೇಯಂ, ಸುರಾಸುರನಪ್ಯಜ್ಜಯೇಯಂ, ಸುರಾಸುರನಪ್ಯಜ್ಜವಜ್ಜಯೇಯಂ. ತಥಾಪಿ ದೇವೀಂ ಧ್ರುವಮಾನಯೇಯಂ, ತಥಾಪಿ ದೇವೀಂ ಧ್ರುವಮಾನಯೇಯಂ, ತಥಾಪಿ ದೇವೀಂ ಧ್ರುವಮಾನನೇಯಂ. ಸಿಂಧೂನ್ ಅಥ ಅಂಧೂನಿವ ಶೋಷಯೇಯಂ. ಸಮುದ್ರದಾಚೆಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಇದನ್ನು ಕರ್ಕೊಂಡು ಬರ್ಲಿಕ್ಕೆ ಕಿರಿಕಿರಿ ಆಗುತ್ತೆ ಅಂದ್ರೆ ಅಂಧು ಅಂದ್ರೆ ಸಣ್ಣ ಹೊಂಡಕ್ಕೆ ಅಂಧು ಅಂತ ಹೇಳ್ತಾರೆ. ಅಥವಾ ಬಾವಿ, ಸಣ್ಣ ಬಾವಿ, ಇಳಿ ಬಾವಿಗೆ ಅಂಧು ಅಂತಾರೆ. ಸಿಂಧೂನ್ ಅಥ ಅಂಧೂನಿವ ಶೋಷಯಂ, ಶೋಷಯಂ ಅಂದ್ರೆ ಒಣಗಿಸುತ್ತೇನೆ. ಸಿಂಧೂನ್ ಅಂಧೂನಿವ ಶೋಷಯಂ, ಸಣ್ಣ ಬಾವಿಯಂತೆ ಇಡೀ ಸಮುದ್ರವನ್ನೇ ಒಣಗಿಸಬಲ್ಲೆ, ಒಣಗಿಸುತ್ತೇನೆ. ಗಿರೀನ್ ಗುರೂನ್ ಕಂದುಕವತ್ ಕ್ಷಿಪೇಯಂ, ಅಲ್ಲಿ ಬೆಟ್ಟಗಳೆಲ್ಲ ಜಾಸ್ತಿ ಆಯಿತು, ಒದ್ದಾಟ ಆಗ್ತಾ ಇದೆ ಅಂದ್ರೆ ಇಡೀ ಬೆಟ್ಟಗಳನ್ನೇ ಚೆಂಡುಗಳಂತೆ ತೆಗೆದು ತೆಗೆದು ಪಕ್ಕಕ್ಕೆ ಎಸೀತೇನೆ. ಕಂದುಕ ಅಂದ್ರೆ ಚೆಂಡು. ಕಂದುಕವತ್ ಗುರೂನ್ ದೊಡ್ಡದಾದ, ಗಿರೀನ್ ಬೆಟ್ಟಗಳನ್ನು, ಕ್ಷಿಪೇಯಂ ಎಸೆಯಬಲ್ಲೆ, ಎಸೆಯುವೆನು. ಸುರಾಸುರಾನಪ್ಯಜವಜ್ಜಯೇಯಂ, ಈ ಕಿರಿಕಿರಿಗೆ ಅವನ ವರಬಲದಿಂದ ದೇವತೆಗಳೆಲ್ಲ ನಿನ್ನ ವಿರುದ್ಧ ನಾವು ನಿಲ್ಲುತ್ತೇವೆ ಅಂತ ತೊಡೆತಟ್ಟಿ ಬಂದರೂ ಕೂಡ ಅವರನ್ನ ಅಜವಜ್ಜಯೇಯಂ, ಹೇಗೆ ಕುರಿಯನ್ನ ಎದುರಾಳಿಗಳು ಅನಾಯಾಸವಾಗಿ, ಅಂದರೆ ಒಂದು ಸಿಂಹ ಅದಕ್ಕೆ ಎದುರುಗಡೆ ಒಂದು ಛಾಗ, ಒಂದು ಕುರಿ ಬಂದು ತಾನು ಎದುರಿಸ್ತೇನೆ ಅಂತ ನಿಂತರೆ ಹೇಗೋ ಹಾಗೆ ಸಿಂಹದ ಮುಂದೆ ಒಂದು ಕುರಿ ಬಂದಂತೆ ಸುರರನ್ನೂ ಅಸುರರನ್ನೂ ಸೇರಿದ ದೊಡ್ಡ ಪಡೆಯನ್ನು ಕ್ಷಣ ಮಾತ್ರದಲ್ಲಿ ಜಯೇಯಂ. ತಥಾಪಿ ಇದೆಲ್ಲ ಏನೇ ಆಗ್ಲಿ, ಅವ್ರು ಏನೇ ಮಾಡ್ಲಿ, ನನಗೆ ಸಹಕಾರ ಕೊಡ್ಲಿ ಅಥವಾ ನಾನೇ ಯುದ್ಧದಲ್ಲಿ ಅವರನ್ನ ಸೋಲಿಸುವಂತಾಗ್ಲಿ, ಸೀತಾಂ ಧ್ರುವಂ ಆನೇಯಂ, ದೇವಿಯಾದ ಸೀತೆಯನ್ನ ಧ್ರುವಂ ನಿಶ್ಚಯವಾಗಿಯೂ ಆನಯೇಯಂ ತರುವೆನು. ನೀನ್ಯ ಪ್ರಾಪಣೆ ಅದು ಆನಯೇಯಂ ಅಂತ ರೂಪ ಆಗುತ್ತೆ. ಸಿಂಧೂನ್ ಅಂಧೂನ್ ಎರಡೂ ಕೂಡ ದ್ವಿತೀಯ ವ್ಯಕ್ತಿ ಬಹುವಚನ.
ಅಥ ಅವ್ಯಯ ಇವ ಅವ್ಯಯ ಶೋಷಯೇಯಂ ಶೋಷಯೇತ್ ವಿಧಿಲಿಂಗ್ ಉತ್ತಮ ಏಕ ಗಿರೀನ್ ಗುರೂನ್ ಎರಡೂ ಕೂಡ ದ್ವಿತೀಯ ಬಹುವಚನ ಪುಲ್ಲಿಂಗ. ಕಂದುಕವತ್ ವತ್ ಅನ್ನುವ ಪ್ರತ್ಯಯ ಇರುವುದರಿಂದ ಮೇಲ್ನೋಟಕ್ಕೆ ಅವ್ಯಯನೇ ಅದು. ಕಂದುಕದಂತೆ, ಕಂದುಕ ಅಂದ್ರೆ ಚೆಂಡು, ಚೆಂಡುವಿನಂತೆ. ಕ್ಷಿಪೇಯಂ ವಿಧಿಲಿಂಗ್ ಉತ್ತಮ ಏಕ ಸುರಾಶ್ಚ ಅಸುರಾಶ್ಚ ಸುರಾಸುರ ಹತಾನ್ ಸುರಾಸುರಾನ್ ಅಪಿ. ಅಷ್ಟೇ ಅಲ್ಲದೆ ಅಜವತ್ ಅಜ ಇವ ಅದು ಅವ್ಯಯ. ಅಜವತ್ ಜಯೇಯಂ ಜಯೇತ್ ಅಂತ ಧಾತು, ಜಿ ಜಯ ಧಾತುವಿನ ವಿಧಿಲಿಂಗ್ ಉತ್ತಮ ಏಕ. ತಥಾಪಿ 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 ಸವರ್ಣ ದೀರ್ಘ ಸಂಧಿ. ದೇವೀಂ ಸ್ತ್ರೀಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ. ಧ್ರುವಂ ನಿಶ್ಚಯೇನ. ಆನಯೇಯಂ ವಿಧಿಲಿಂಗ್ ಉತ್ತಮ ಏಕ. ಅಂಧೂನ್ ಕೂಪಾನ್ ಇವ ಅಂಧುರಬ್ಧ ಪ್ರಹಿಕೂಪ ಇತಿ ಚ. ಅಂಧು ಅಂದ್ರೆ ಸಣ್ಣ, ಅಬ್ಧ, ಪ್ರಹಿ, ಕೂಪ ಇದೆಲ್ಲ ನಮಗೆ ಸಮಾನಾರ್ಥಕವಾದ ಪದಗಳು. ಅಜವತ್ ಛಾಗಾನ್ ಇವ ಕುರಿಗಳಂತೆ. ಕ್ಷುದ್ರ ಪಶೂನಿವ ಕ್ಷುದ್ರ ಪಶು ಅಂದ್ರೆ ಉಪದ್ರವ ಮಾಡದ ಪಾಪದ ಸಾಕು ಪ್ರಾಣಿಗಳಂತೆ ಅದನ್ನ ಲಂಕಾಧಿಪತನ ಪತಿಯಾದ ರಾವಣನನ್ನೇ ಎಳೆತರಬಲ್ಲೆ. ಅರ್ಥಾಂತರಂಚ ಧ್ವನಯನ್ನೇವ ಏವಂ ಆಹ. ಇನ್ನೊಂದು ಸುಂದರವಾದ ಭಾವವನ್ನು ಇದು ಪ್ರಕಟಗೊಳಿಸುವುದಕ್ಕೆ ಈ ಶಬ್ದ ಬಂದಿದೆ. ಸ್ವಯಂ ಅಜ ಇವ ಚತುರ್ಮುಖ ಇವ ವಿಷ್ಣೋರಿವ ಇತಿ ಚ. ಅಜವತ್ ಅಂತಂದ್ರೆ ಹೇಗೆ ಚತುರ್ಮುಖ ತನ್ನ ವಶಕ್ಕೆ ಸುರಾಸುರರನ್ನ ಕರೆತರ್ತಾನೋ ಹಾಗೆ. ಅಜಃ ಪಿತಾಮಹೋ ನಾದೋ ಛಾಗೆ ವಿಷ್ಣು ಹರೇ ಹರವೌ ಅಂತ ಅಜ ಶಬ್ದ ತುಂಬ ಅರ್ಥಗಳಲ್ಲಿ, ಅಜ್ಜ ಅನ್ನುವ ಅರ್ಥದಲ್ಲಿ, ಅನಾದಿ ಅನ್ನುವ ಅರ್ಥದಲ್ಲಿ, ಕುರಿ ಅನ್ನುವ ಅರ್ಥದಲ್ಲಿ, ವಿಷ್ಣು ಅನ್ನುವ ಅರ್ಥದಲ್ಲಿ, ರವೌ ಹರಿ ಅಂದ್ರೆ ಹರೆ ಅಂತಂದ್ರೆ ರುದ್ರದೇವನಲ್ಲಿ, ರವೌ ಅಂದ್ರೆ ಸೂರ್ಯನಲ್ಲಿ. ಇಷ್ಟು ಜನರಲ್ಲೂ ಆ ಶಬ್ದ ಇದೆ. ತಥಾಪಿ ಏವ ಮನ್ಯೈಹಿ ಅಸಾಧ್ಯಂ ಸಾಧಯಿತ್ವಾಪಿ. ಹೀಗಿದ್ರೂ ಕೂಡ ಬೇರೆಯವರಿಂದ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲದನ್ನೇ ಸಾಧಿಸುವುದು ಅನ್ನುವ ವಿಷಯದಲ್ಲೇ ಪ್ರಾಣದೇವನ ಗರಿಮೆಯಾದ್ರಿಂದಾಗಿ ಮಾಡಿಯೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಂದ ಮುಂದೆ ಸರಿ, ಒಂದು ಓದ್ಬಿಡೋಣ. ಗುರುರಾಜ ಹೇಳು. ಸಮೀರವತ್ ಸರ್ವ ಜಗದ್ ವಲೇಯಂ ಸಮೀರವತ್ ಸರ್ವ ಜಗದ್ ವಲೇಯಂ ಸಮೀರವತ್ ಸರ್ವ ಜಗದ್ ವಲೇಯಂ ಪಶ್ಯೇಯ ಮಾರ್ಯಾಂ ಪುನರಾನಯೇಯಂ ಪಶ್ಯೇಯ ಮಾರ್ಯಾಂ ಪುನರಾನಯೇಯಂ ಪಶ್ಯೇಯ ಮಾರ್ಯಾಂ ಪುನರಾನಯೇಯಂ ಸತ್ಯಂ ಸಖಾಯ ಪುನರೇವ ಸತ್ಯಂ ಸತ್ಯಂ ಸಖಾಯ ಪುನರೇವ ಸತ್ಯಂ ಸತ್ಯಂ ಸಖಾಯ ಪುನರೇವ ಸತ್ಯಂ ರಾಮೈಕದಾಸೋಸ್ಮಿ ಹಿ ಪಾವಮಾನಿ ರಾಮೈಕದಾಸೋಸ್ಮಿ ಹಿ ಪಾವಮಾನಿ ರಾಮೈಕದಾಸೋಸ್ಮಿ ಹಿ ಪಾವಮಾನಿ. ಸಮೀರವತ್ ಸರ್ವ ಜಗದ್ ವಲೇಯಂ. ವಲೇಯಂ ಅಂತಂದ್ರೆ ಸುತ್ತುಕೊಂಡೇನು, ಇಡೀ ಜಗತ್ತನ್ನ ಸುತ್ತಿ ಬರ್ತೇನೆ, ಎಲ್ಲ ಕಡೆಗೂ ಸೀತೆಯನ್ನ ಹುಡುಕಿ ಕರುವ ವಿಷಯದಲ್ಲಿ ಸುತ್ತಾಡಿಸ್ತೇನೆ, ಜಗತ್ತನ್ನೇ ಅಲ್ಲಾಡಿಸಿಬಿಡ್ತೇನೆ. ಸಮೀರವತ್ ಭೂಮಿಯ ಇಡೀ ಆಕಾಶಕಾಯಗಳನ್ನೆಲ್ಲ ತನ್ನ ಒಡೆತನದಲ್ಲಿ ಇಟ್ಟುಕೊಂಡಿರುವಂತಹ ಗಾಳಿಯ ದೇವತೆಯಾದ ನಾನು ಜಗತ್ತನ್ನು ತಿರುಗಿಸಬಲ್ಲೆ. ಸಮೀರವತ್ ಗಾಳಿಯಂತೆಯೇ ಸರ್ವ ಜಗತ್ತನ್ನು ಕೂಡ. ಗಾಳಿ ಹೇಗೆ ಅನಾಯಾಸವಾಗಿ ತಿರುಗುತ್ತೆ, ಈ ಸುರುಳಿ ಗಾಳಿ ಬೀಸಿದಾಗ, ಸುಂಟರ ಗಾಳಿ ಸುಳಿ ದೊಡ್ಡದಾಗ ಎಲ್ಲವನ್ನು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಸರ್ವ ಜಗತ್, ಇಡೀ ಜಗತ್ತನ್ನೇ ನನ್ನ ಸುಳಿಯೊಳಗೆ ತಡೆಯಬಲ್ಲೆ. ಪಶ್ಯೇಯ ಮಾರ್ಯಾಂ ಪುನರಾನಯೇಯಂ. ಖಂಡಿತ ಸೀತೆಯನ್ನು ನೋಡ್ತೇನೆ, ಪುನಃ ಕರೆತರ್ತೇನೆ. ಪಶ್ಯೇಯಂ ಆರ್ಯಾಂ ಸೀತಾಂ ಪುನಃ ಆನೆಯೇ, ಮತ್ತೆ ಖಂಡಿತ ಅವಳನ್ನ ಕರೆ ತಂದೇ ತರ್ತೇನೆ. ಸತ್ಯಂ ಸಖಾಯ ಪುನರೇವ ಸತ್ಯಂ. ಎಲೈ ಕಪಿವೀರರೇ ಸಖಾಯ, ಸಖಾಯ ಅಂದ್ರೆ ಬಹುವಚನದ ಶಬ್ದ. ಸತ್ಯಂ ಸಖಾಯ, ಎಲೈ ಕಪಿವೀರರೇ ಪುನರೇವ ಸತ್ಯಂ, ಮತ್ತೆ ಸತ್ಯ ಅಂತಾನೆ ಹೇಳ್ತಾ ಇದ್ದೇನೆ. ಇದೆಲ್ಲ ಸಂದೇಹಗ್ರಸ್ತವಾದ ಮಾತುಗಳು. ರಾಮೈಕ ದಾಸೋಸ್ಮಿ ಹಿ ಪಾವಮಾನಿ. ಪಾವಮಾನಿ ಯಾವತ್ತಿದ್ರು ಕೂಡ ರಾಮೈಕ ದಾಸೋಸ್ಮಿ,
ರಾಮನ ದಾಸನೇ ಆಗಿದ್ದಾನೆ ಯಾವತ್ತಿಗೂ ಕೂಡ. ಕೃಷ್ಣೈಕ ದಾಸೋಸ್ಮಿ ಪಾವಮಾನಿ ಅಂತ ಭೀಮ ಹೇಳಿದ ಹಾಗೆ, ವ್ಯಾಸೈಕ ದಾಸೋಸ್ಮಿ ಪಾವಮಾನಿ ಅಂತ ಮಧ್ವಾಚಾರ್ಯರು ಹೇಳಿದ ಹಾಗೆ ಅಂತ ಯಾವ ಅರ್ಥದಲ್ಲೂ ಇಟ್ಕೊಳ್ಬೋದು. ಒಟ್ಟಂತೂ ಹನುಮಂತ ಪಾವಮಾನಿ ಅಪವಮಾನಸ್ಯ ಅಪತ್ಯಂ ಪುಮಾನ್ ಪಾವಮಾನಿ ಅಂತ ಅದರ ವಿವರ ಇರುವಂಥದ್ದು. ಇಷ್ಟು ಇವತ್ತು ನಾವು ನೋಡಲಿಕ್ಕೆ ಇದು ಸಂಗತಿ. ಅದರ ಶಬ್ದ ತಾತ್ಪರ್ಯವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀ ಕೃಷ್ಣಾರ್ಪಣಮಸ್ತು.